ನರ್ಕಕ್ಕೆ ಇಳಿಸಿ ನಾಲ್ಗೆ ಸಿಡಿಸಿ ಮೂಗನ್ನ ಬಾಯನ್ನ ಹೊಲಸಾಕಿದ್ರು ಮೂಗ್ನ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನು ನಿನ್ ಕಾಣೆ ಅಂತ. ಆ ಥರದ ಇದು ನಾನು ಈ ಬಸವನಗುಡಿನಲ್ಲಿ ಶಾಸಕರಾದ ನಮಗೆ ತುಂಬ ಆತ್ಮೀಯರು ರವಿ ಸುಬ್ರಹ್ಮಣ್ಯ ಸರ್ ಅವರು, ನಾವೆಲ್ಲ ವಿಜಯಕುಮಾರ್ ಅವರು ಕನ್ನಡ ಸಂಘ ಕಟ್ಕೊಂಡು ಕೃಷ್ಣಪ್ಪನವ್ರು 9th ಬ್ಲಾಕಲ್ಲಿ ಮತ್ತು ಆರ್ಟ್ಸ್ ಕಾಲೇಜಲ್ಲಿ ಓದ್ತಿದ್ದಾಗ ವಾಟಾಳ್ ನಾಗರಾಜ್ ಜೊತೆಗೆ ಸುಮಾರು ಒಂದು 35-40 ವರ್ಷ ಕನ್ನಡ ಹೋರಾಟ ಮಾಡಿರೋವಂಥವ್ರು ನಾವು, ಕನ್ನಡ ಸೇನೆ ಕಟ್ಕೊಂಡಿದ್ದಂಥವ್ರು ನಾವು. ನಮ್ಮಲ್ಲಿ ಇಲ್ಲಿ ನಮ್ಗೆ ಮಾತಾಡೋಕ್ಕೆ ಅವಕಾಶ ನಮ್ಮ ಅಧಿಕಾರಿಗಳು ಕೊಡಲ್ಲ, ಎಲ್ಲದಕ್ಕೂ ಗುತ್ತಿಗೆ ಕೊಟ್ಬಿಡ್ತಾರೆ. ಇಲ್ಲ ಸಾಹಿತ್ಯ ಅಕಾಡೆಮಿಯವರು ಅಷ್ಟೇ ಮಾತಾಡೋದು ಸಾಕು, ಇಲ್ಲ ನಾಟಕ ಅಕಾಡೆಮಿ ನಾಗರಾಜ್ ಮೂರ್ತಿ ಎಲ್ಲ ಅಧ್ಯಕ್ಷರುಗಳಿಗೆ ಅವ್ರನ್ನ ಅಧ್ಯಕ್ಷರು ಮಾಡಿಬಿಡ್ತಾರೆ. ಇದು ತಪ್ಪು. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಎಲ್ಲ ಅಧಿಕಾರಿಗಳು. ನಮಗೆ ಅಕಾಡೆಮಿಗಳಿಗೆ ನಮ್ಮದೇ ಆದ ಅಸ್ತಿತ್ವ ಇದೆ, ನಮಗೂ ಸ್ವಾತಂತ್ರ್ಯ ಇದೆ, ನಾವು ಹೋರಾಟ ಮಾಡಿದ್ದೀವಿ ಕನ್ನಡಕ್ಕೆ ಅನ್ನೋದನ್ನ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ, ಯಾಕಂದ್ರೆ ನಮ್ಗೆ ಹಕ್ಕಿದೆ ಮಾತಾಡೋದ್ರ ಬಗ್ಗೆ. ನಾವು ವಾರಸ್ದಾರರು ಕನ್ನಡಕ್ಕೆ ಹೋರಾಟ ಮಾಡಿರುವಂಥವ್ರು. ಅದೇ ತರ ಎಷ್ಟು ಜನ ಹುಯಿಲ್ಗೊಳವರಿಂದ ಹಿಡಿದು ಬೇರೆ ಬೇರೆ ನಮ್ಮ ಇತಿಹಾಸ ದೊಡ್ಡದಿದೆ. ಪ್ರಾದೇಶಿಕವಾಗಿ ಹಂಚಿ ಹರಿದು ಹೋಗಿದ್ದ ಕನ್ನಡವನ್ನ ಕಟ್ಟೋದಕ್ಕೆ ಎಷ್ಟು ಜನ ಶ್ರಮ ಪಟ್ಟಿದ್ದಾರೆ ನಮ್ಮ ಹಿರಿಯರು ಅನ್ನೋದು ನಮ್ಗೆ ನೆನಪಿದೆ. ಕನ್ನಡದ ಇತಿಹಾಸದ ಬಗ್ಗೆ ಪುಟಗಟ್ಟಲೆ ನಾವು ಬರೆದಿದ್ದೀವಿ. ಹಾಗಾಗಿ ದೇವರಾಜ ಅರಸು ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ನಾವು. ಯಾಕಂದ್ರೆ ಕರ್ನಾಟಕ ಅಂತ ಹಂಪಿನಲ್ಲಿ ಅವರು ನಮಗೆ ಹೆಸರನ್ನು ಕೊಟ್ಟಂಥವರು ಮಹನೀಯರು. ಹಾಗೆ ಮುಕುಂದ್ರ ಸರ್ ಹೇಳಿದಾಗೆ ಹಂಪಿನಲ್ಲಿ ಭುವನೇಶ್ವರಿ ಸ್ಟ್ಯಾಚ್ಯೂ ಇದೆ. ಸಿರ್ಸಿ ಬಿಟ್ರೆ ಬಹುಶಃ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧದ ಹತ್ರ ಒಂದು ಪ್ರತಿಷ್ಠಿತವಾದ ಸ್ಥಾನವನ್ನು ಕೊಟ್ಟಿರೋದಕ್ಕೆ ಇಡೀ ಕನ್ನಡಿಗರ, ವಿಶ್ವದ ಕನ್ನಡಿಗರ ಪರವಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತೆ ಎಲ್ಲ ಹೋರಾಟಗಾರರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ನಾವೆಲ್ಲ ಆಡಳಿತದಲ್ಲಿ ಕನ್ನಡ ಜಾರಿಗೆ ತರೋದಕ್ಕೆ ಕಚೇರಿನಲ್ಲಿ ಸಮನ್ವಯ ಅಧಿಕಾರಿಯಾಗಿ 30 ವರ್ಷ ಹೆಚ್ಚು ಕಡಿಮೆ ನಾನು ಕೆಲಸ ಮಾಡಿದ್ದೀನಿ. ಇವತ್ತಿಗೂ ನಮ್ಮ ಕನ್ನಡಿಗರು ನಾವು ಅಭಿಮಾನ ಶೂನ್ಯರು. ನಾವು ಹೇಳ್ತೀವಿ ಕನ್ನಡ ಆಡಳಿತದಲ್ಲಿ ಜಾರಿಗೆ ಬರಬೇಕು ಅಂತ ಆದ್ರೆ ಇಂಗ್ಲಿಷ್ನಲ್ಲೇ ಡ್ರಾಫ್ಟ್ ಮಾಡ್ತಾ ಇರ್ತೀವಿ. ಕನ್ನಡನ ಜಾರಿಗೆ ತರೋದಕ್ಕೆ ನಾವು ಯಾರು ಮುಂದಕ್ಕೆ ಬರೋದಿಲ್ಲ. ಎಲ್ಲ ಅಧಿಕಾರಿಗಳು ತಾವಾಗಿನೇ ಕನ್ನಡವನ್ನ ಬರೆಯೋದಕ್ಕೆ, ಟಿಪ್ಪಣಿಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ರೆ ಪದಗಳು ಸಿಗಲ್ಲ ಅಂತಾರೆ. ನಾವು ಡಿಕ್ಷನರಿ ಮಾಡಿ ವೆಬ್ಸೈಟ್ಗೆಲ್ಲ ಹಾಕಿದೀವಿ. KPTCL ವೆಬ್ಸೈಟ್ ಓಪನ್ ಮಾಡಿದ್ರೆ ಇವತ್ತು ಒಂದು ಕನ್ನಡದ ಡಿಕ್ಷನರಿ ಬರುತ್ತೆ. ನಾವೆಲ್ಲ ಕನ್ನಡ ಘಟಕದಿಂದ ಡಿಕ್ಷನರಿ ಮಾಡಿ ಕನ್ನಡ ಬೆಳೆಸೋದಕ್ಕೆ ಸತತವಾಗಿ ಪ್ರಯತ್ನ ಮಾಡಿ ಸಾಕಷ್ಟು ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಿಸಿ, ಸಾಕಷ್ಟು ಜನ ಜಡ್ಜ್ಗಳಿಗೆ ಮತ್ತೆ ನಮ್ಮ ಹಿರಿಯ IAS ಅಧಿಕಾರಿಗಳಿಗೆ ಪ್ರಾಧಿಕಾರದಿಂದ ಗೌರವವನ್ನು ಕೊಟ್ಟು ಕನ್ನಡವನ್ನ ಬೆಳೆಸೋದಕ್ಕೆ ಪ್ರೇರಣೆ ಆಗಿರುವಂತಹ ಸರ್ಕಾರ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ಇದುವರೆಗೆ ಹೊರಡಿಸಿರುವಂತಹ ಸುತ್ತೋಲೆಗಳನ್ನ ನೀವೇನಾದ್ರೂ ಗಮನಿಸಿದ್ರೆ ಬಹುಶಃ ಅಷ್ಟು 1000 ಸುತ್ತೋಲೆಗಳ ಪುಟಗಟ್ಟಲೆ ಪುಸ್ತಕಗಳಿದೆ. ಹಾಗಾಗಿ ನಾವು ಅಭಿಮಾನ ಶೂನ್ಯರಾಗದೆ ಕನ್ನಡವನ್ನ ಬೆಳೆಸೋದಕ್ಕೆ, ಆಡಳಿತದಲ್ಲಿ ಕನ್ನಡವನ್ನ ಜಾರಿಗೆ ತರೋದಕ್ಕೆ 100% ಅಂದ್ರೆ 100 ಭಾಗ ನಾವು ಮಾಡಲೇಬೇಕು ಅನ್ನೋವಂಥದ್ದನ್ನ ಈ ಸಂದರ್ಭದಲ್ಲಿ ಶಪಥ ಮಾಡ್ತಾ, ಬರೀ ಭುವನೇಶ್ವರಿ ಸ್ಟ್ಯಾಚ್ಯೂನ ನಿಲ್ಲಿಸಿದ್ರೆ ನಾವು ಕನ್ನಡ ಅಭಿವೃದ್ಧಿ ಆಯಿತು ಅಥವಾ ಉದ್ಧಾರ ಆಯಿತು ಅನ್ನೋಕ್ಕಾಗಲ್ಲ. ಹಾಗಾಗಿ ನಾವು ಪ್ರತಿ ಹಂತದಲ್ಲಿ ನಮ್ಮ ಮಕ್ಕಳಿಗೆ IAS ಅಧಿಕಾರಿ ಹೇಳ್ತಾ ಇದ್ರು ನಿನ್ನೆ ದಿನ, ಪಂಕಜ್ ಕುಮಾರ್ ಪಾಂಡೆ ಅವರು, ನನ್ನ ಮಕ್ಕಳೆಲ್ಲ ಈ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆನಲ್ಲಿ ಓದ್ತಾ ಬರ್ತಾ ನಾವೆಲ್ಲರೂ ನಾರ್ತ್ ಇಂಡಿಯಾದಿಂದ ಬಂದಿದ್ರು ಕೂಡ ನಾವೆಲ್ಲ ಅಪ್ಪಟ ಕನ್ನಡಿಗರಾಗಿದ್ದೀವಿ, ಮತ್ತೆ ನಾವು ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೀವಿ, ಕನ್ನಡವನ್ನ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಇಲ್ಲೇ ಇರುವಂತಹ ಮಾರ್ವಾಡಿಗಳು, ಗುಜರಾತಿಗಳು ನಮ್ಮ ನೆಲದ ಸಂಪತ್ತನ್ನ ಲೂಟಿ ಮಾಡ್ತಿರುವಂತವ್ರು ಇವತ್ತು 1 ಅಕ್ಷರ ಕನ್ನಡ ಮಾತಾಡ್ತಾ ಇಲ್ಲ. ಹಾಗಾಗಿ ಇವರೆಲ್ಲ ಕನ್ನಡ ಮಾತಾಡೋ ಹಾಕ್ಬೇಕು. ನಾರಾಯಣ್ ಕುಮಾರ್ ಹೇಳ್ತಾ ಇದ್ರು, ಅಷ್ಟು ಆರ್ಥಿಕ ಸಂಪತ್ತು ವ್ಯಾಪಾರಕ್ಕೆಲ್ಲ ಪೇಟೆಂಟ್ ಅನ್ನೋ ಅಂಥದ್ದನ್ನ ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿ. ಅವಾಗ ಕನ್ನಡದ ಆಸ್ತಿ ಉಳಿಯುತ್ತೆ, ಕನ್ನಡ ನಾಡು ಉಳಿಯುತ್ತೆ, ನಮ್ಮ ವ್ಯಾಪಾರ ವಹಿವಾಟು ಬೆಳೆಯುತ್ತೆ, ನಮ್ಮ ಮಕ್ಕಳು ಆರ್ಥಿಕವಾಗಿ ಸಬಲರಾಗ್ತಾರೆ, ಕನ್ನಡ ನಾಡು ಬೆಳೆಯುತ್ತೆ ಅಂತ ಹೇಳಿ ಈ ಸಂದರ್ಭಕ್ಕಾಗಿ ನಾನು ಒಂದೆರಡು ಮಾತಾಡೋದಕ್ಕೆ ನಾನಾಗೆ ಅವಕಾಶ ಪಡ್ಕೊಂಡಿದ್ದಕ್ಕೆ ತಮಗೆ ವಂದಿಸಿ, ಇಲಾಖೆಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.